ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಹೆಸರುಬೇಳೆಯಿಂದ ತುಂಬಾ ಆರೋಗ್ಯಕರವಾಗಿರತಕ್ಕಂಥ ರೀತಿಯಲ್ಲಿ ಈ ಒಂದು ಮಳೆಗಾಲಕ್ಕೆ ಹೊಂದತಕ್ಕಂಥ ಒಂದು ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹೊಸ ರೀತಿಯ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹೆಸರುಬೇಳೆನ ಬಳಸ್ಕೊಳ್ಬೋದು. ಈ ಒಂದು ಹೆಸರುಬೇಳೆನ ಒಂದೆರಡು ಸರಿ ತೊಳ್ಕೊಂಡು ಬರೋಣ. ಇವಾಗ ನೋಡಿ ನಾನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡ ನಂತರ ಈ ಹೆಸರುಬೇಳೆಗೆ ಯಾವ ಕಪ್ಪಿಂದ ಅಳತೆ ಮಾಡಲಿಕ್ಕೆ ತೊಗೊಂಡಿದ್ವಿ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮೆತ್ತಗೆ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ತೊಗೊಂಡ್ರೆ ಸಾಕು. ಬೇಳೆ ಬೇಗ ಬೆಂದ್ಕೊಳ್ಳುತ್ತೆ. ಒಟ್ಟಲ್ಲಿ ಮೆತ್ತಗಾಗಬೇಕು. ಇವಾಗ ನಾನು ಕೂಡ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತೊಗೊಳ್ತಿದ್ದೀನಿ. 3 ವಿಸಿಲ್ ತೊಗೊಂಡ ನಂತರ ಬೇಳೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೆತ್ತಗಾಗಿದೆ. ಈ ರೀತಿ ಮೆತ್ತಗಾಗಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟು ಸೌಟ್ ಸಹಾಯದಿಂದ ಮಗಚ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದನ್ನು ನಾವು ತೀರಾ ಮೆತ್ತಗೆ ಮಾಡ್ಕೊಳ್ಬೇಕು. ಒಂದು ಕೂಡ ಬೇಳೆಗಳು ಇರಬಾರ್ದು. ಆ ರೀತಿಯಲ್ಲಿ ಹಿಟ್ಟಿನ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಏನಾದರೂ ಈ ರೀತಿ ಮಗ್ಚಕ್ಕೆ ಆಗ್ತಿಲ್ಲ ಅನ್ನೋದಾಯಿತು ಅಂದರೆ 1 ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ. ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಈ ರೀತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಕಂಪ್ಲೀಟಾಗಿ ನಾನು ಬೇಳೆಯಿಂದ ಮಾತ್ರ ಮಾಡ್ಕೊಂಡಿದ್ದೀನಿ. ಇವಾಗ ಮ್ಯಾಶ್ ಮಾಡಿರ್ತಕ್ಕಂಥ ಬೇಳೆನ ಇನ್ನೊಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಒಂದು ಬೇಳೆ ಮಿಶ್ರಣಕ್ಕೆ ಅಳತೆಗೋಸ್ಕರ ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. 4 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವಾನನ ಕ್ರಷ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಅಜ್ವಾನ ಮರಿದೇ ಸೇರಿಸ್ಕೊಳ್ಳಿ. ಈ ಒಂದು ಸ್ನ್ಯಾಕ್ಸಿಗೆ ಅಜ್ವಾನ ಒಂದು ತುಂಬಾ ಫ್ಲೇವರ್ ಕೊಡುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೆನಪು ಮಾಡಿಕೊಂಡು 1 ಸ್ಪೂನ್ ಆಗುವಷ್ಟು ಅಜ್ವಾನ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ನೀರು ಹಾಕದೆ ಒಂದ್ಸರಿ ಕಲಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಬಣ್ಣಕ್ಕೋಸ್ಕರ. 1/4 ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಂಡಿದ್ದೀನಿ. ಇಂಗು ಕಂಪ್ಲೀಟಾಗಿ ಆಪ್ಷನಲ್. ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಷ್ಟ ಇಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಒಂದ್ಸರಿ ನೀರು ಹಾಕದೆ ಈ ರೀತಿ ಈ ಮಿಶ್ರಣನ ಕಲಿಸ್ಕೊಳ್ಳೋಣ. ಯಾಕಂದರೆ ಬೇಳೆನ ನಾವು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ನೀರಿನ ಅಂಶ ಎಷ್ಟು ಹಿಡಿಯುತ್ತೋ ಮೊದಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಒಂದ್ಸರಿ ಬೇಳೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಅಕ್ಕಿ ಹಿಟ್ಟಿನ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದ್ಸರಿ ಈ ರೀತಿ ಕೈಯಿಂದ ನೀರು ಹಾಕದೆ ಕಲಿಸ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಕಡೆ ಹೊಂದ್ಕೊಂಡಿದೆ. ಈಗ ಬೇಕಂದಷ್ಟು ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟಿನಕ್ಕಿಂತ ಸ್ಮೂತ್ ಆಗಬೇಕು. ಆ ರೀತಿಯಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಚಕ್ಲಿ ಹಿಟ್ಟು ರೆಡಿ ಮಾಡಿರ್ತೀವಲ್ಲ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಸ್ವಲ್ಪ ತಿಳಿಯಾಗಿರಲಿ ಹಿಟ್ಟು, ಅಂದರೆ ಸ್ಮೂತ್ ಆಗಿರಲಿ ಅಷ್ಟೇ. ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಮ್ಮೆಲೆ ನೀರು ಹಾಕೋದು ಬೇಡ. ಅಕಸ್ಮಾತ್ ಜಾಸ್ತಿ ತಿಳಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತೀರಾ ಗಟ್ಟಿ ಕೂಡ ಆಗಬಾರ್ದು, ತೀರಾ ಸ್ಮೂತ್ ಕೂಡ ಆಗಬಾರ್ದು. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗೇ ಇರಲಿ, ಸ್ಮೂತಾಗೇ ಇರಲಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು ನಾವು ಡ್ರೈ ಮಾಡಲಿಕ್ಕೆ ಬಿಡಬಾರ್ದು. ಹಾಗಾಗಿ ಮೇಲ್ಗಡೆಯಿಂದ ಒಂದು ಕಾಟನ್ ಬಟ್ಟೆನ ನಾನು ಹೊದಿಸಿ ಒಂದು ಸೈಡಲ್ಲಿ ಎತ್ತಿಡ್ತಿದ್ದೀನಿ. ಈ ಸೈಡಲ್ಲಿ ಚಕ್ಲಿ ಮೇಕರ್ನ ತೊಗೊಂಡಿದ್ದೀನಿ. ಚಕ್ಲಿ ಮೇಕರ್ ಬದಲಿಗೆ ಈ ರೀತಿಯಲ್ಲಿರ್ತಕ್ಕಂಥ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಚಕ್ಲಿ ಮೇಕರ್ಗೆ ಫಿಲ್ ಮಾಡ್ಕೊಳ್ಬೇಕು. ಪ್ರತಿ ಸರಿ ಫಿಲ್ ಮಾಡುವಾಗಲೂ ಒಂದು ಸ್ವಲ್ಪ ಈ ರೀತಿ ಕೈಯಲ್ಲೇ ಹಿಟ್ಟನ್ನು ನಾದ್ಕೊಳ್ಳಿ. ಇವಾಗ ನೋಡಿ ಚಕ್ಲಿ ಮೇಕರ್ಗೆ ಪ್ಲೇಟ್ನ ಆಲ್ರೆಡಿ ಹಾಕಿಟ್ಟಿರ್ತಕ್ಕಂಥ ಚಕ್ಲಿ ಮೇಕರ್ಗೆ ಒಂದು ಸ್ವಲ್ಪ ಕೂಡ ಏರ್ ಇರಬಾರ್ದು. ಅಂದರೆ ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿ ತುಂಬ್ಕೊಳ್ಳಿ. ಇವಾಗ ನೋಡಿ ರೆಡಿಯಾಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾವು ಫಿಲ್ ಮಾಡಿ ಕ್ಲೋಸ್ ಮಾಡುವಾಗಲೇ ಈ ರೀತಿ ನಮಗೆ ಕೆಳಗಡೆಯಿಂದ ಬರ್ತಾ ಇರಬೇಕು. ಹಿಟ್ಟು ಜಾಸ್ತಿ ಸ್ಮೂತಾಗಿರಬಾರ್ದು, ಒಂದು ಲೆಕ್ಕಕ್ಕೆ ಇರಬೇಕು. ಈ ಸೈಡಲ್ಲಿ ಆಲ್ರೆಡಿ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ನಾವು ಫಿಲ್ ಮಾಡಿರ್ತಕ್ಕಂಥ ಹಿಟ್ಟನ್ನು ಈ ರೀತಿ ಬಿಡ್ತಾ ಹೋದರೆ ಸಾಕು. ನಾವು ಈ ರೀತಿಯಲ್ಲಿ ಆದರೂ ಬಿಟ್ಕೊಳ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಕೂಡ ಕಟ್ಟಾಗದೆ ಇರೋ ರೀತಿಯಲ್ಲಿ ಕೂಡ ಬಿಟ್ಕೊಳ್ಬೋದು. ಆ ರೀತಿ ಬಿಡೋದ್ರಿಂದ ಬೇಯಿಸ್ಕೊಳ್ಳುವಾಗ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದರ ಜೊತೆಗೆ ಎಣ್ಣೆ ಪ್ರಮಾಣ ಕೂಡ ಜಾಸ್ತಿ ಬೇಕು. ನಾನಿಲ್ಲಿ ಕಡಿಮೆ ಪ್ರಮಾಣದ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರೋದ್ರಿಂದ ನಾನು ಕಟ್ಟಾಗೋ ರೀತಿಯಲ್ಲೇ ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಹಾಕಿದ ತಕ್ಷಣವೇ ತಿರುಚಿ ಹಾಕ್ಕೊಳ್ಬಾರ್ದು. ಒಂದು ಸ್ವಲ್ಪ ಬಬಲ್ಸ್ ಕಡಿಮೆ ಆಗಲಿ, ನಂತರ ನೀವು ಈ ರೀತಿ ತಿರುಚಿ 2 ಬದಿಯಲ್ಲಿ ಬೇಯಿಸ್ಕೊಳ್ಳಿ. ತೀರಾ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡ್ಕೊಳ್ಬಾರ್ದು, ಬಣ್ಣ ಬದಲಾಗ್ಬಿಡುತ್ತೆ. ನೋಡಿ ಇವಾಗ 2 ಬದಿಯಲ್ಲಿ ಬೆಂದ್ಕೊಂಡಿದೆ. ಇಷ್ಟು ಬಬಲ್ಸ್ ಕಡಿಮೆ ಆದರೆ ಸಾಕು. ಇವಾಗ ತೆಕ್ಕೊಂಡ್ಬಿಡೋಣ. ಇಲ್ಲಿ ಕಡಿಮೆ ಪ್ರಮಾಣದ ಎಣ್ಣೆಯಲ್ಲಿ ಈ ಒಂದು ನಾವು ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ನಾವು ಹಲವಾರು ರೀತಿಯಲ್ಲಿ
ರೀತಿಯಲ್ಲಿ ಚಕ್ಲಿ ಸ್ನ್ಯಾಕ್ಸ್ನ ಮಾಡೇ ಇರ್ತೀವಿ ಅಥವಾ ಸೇವ್ ಮಿಕ್ಸ್ಚರ್ ಸ್ನ್ಯಾಕ್ಸ್ನ ಮಾಡೇ ಇರ್ತೀವಿ. ಒಂದ್ಸರಿ ಈ ರೀತಿಯಲ್ಲಿರ್ತಕ್ಕಂಥ ಸ್ನ್ಯಾಕ್ಸ್ನ ಕೂಡ ಟ್ರೈ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಅಕ್ಕಿ ಹಿಟ್ಟಿನ ಜೊತೆಗೆ ಹೆಸರು ಬೇಳೆನ ಬಳಸಿರೋದ್ರಿಂದ ನೋಡಿ, ಇಷ್ಟಾದರೆ ಸಾಕು, ತೆಕ್ಕೊಂಡ್ಬಿಡೋಣ. ಪ್ರತಿ ಬ್ಯಾಚನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋದು ಕೂಡ ಇಷ್ಟೇ ಬಣ್ಣ ಬದಲಾದರೆ ಸಾಕು. ಇವಾಗ ನಾನು ಕೂಡ ಪ್ರತಿ ಬ್ಯಾಚನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಒಂದು ಮೆಜರ್ಮೆಂಟಲ್ಲಿ ಒಂದು 15 ದಿನಕ್ಕಾಗುವಷ್ಟು ಸ್ನ್ಯಾಕ್ಸ್ ರೆಡಿಯಾಗಿದೆ. ಹಾಗೆ ಈ ಒಂದು ಸ್ನ್ಯಾಕ್ಸ್ನ ನಾವು 1 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.